Good evening, everybody. Myself, Soumya Helde. This is Sankalp Learning Solution. Today, we are discussing another subtopic in chemistry in everyday life. Okay. That is antihistamine. Okay. Okay. ನಮ್ಮ ಬಾಡಿಲಿ ಈ ಹಿಸ್ಟಮೈನ್ ಏನ್ ಪ್ರೊಡಕ್ಷನ್ ಆಗುತ್ತಲ್ಲ, ಈ ಹಿಸ್ಟಮೈನ್ ನಿಂದ ನಮಗೆ ಅಲರ್ಜಿ ಆಗ್ತಾ ಇರುತ್ತೆ. ಓಕೆ, ಈಗ ನಮ್ಗೆ ಶೀತ ಆಗ್ಬೋದು, ನೆಗಡಿ ಆಗ್ಬೋದು, ಬಿಕಾಸ್ ಆಫ್ ಹಿಸ್ಟಮೈನ್ ಪ್ರೊಡಕ್ಷನ್. ಆ ಹಿಸ್ಟಮೈನ್ ಪ್ರೊಡಕ್ಷನ್ ಅನ್ನ ನಾವು ಸ್ಟಾಪ್ ಮಾಡಿದ್ರೆ ನಮ್ಗೆ ಅಲರ್ಜಿ ಆಗೋದನ್ನ ಕಡಿಮೆ ಮಾಡ್ಬೋದು. ಸೊ ಡೈಫಿನೈಲ್ ಬ್ರಾಮೈನ್ ಇರ್ಬೋದು, ಫೆನರೈಮ್ ಇರ್ಬೋದು, ಈ ತರ ಅವಿಲ್, ಝೀಟ್ ಇರ್ಬೋದು, ಇವೆಲ್ಲ ಬೇರೆ ಬೇರೆ ಆಂಟಿಹಿಸ್ಟಮೈನ್ಗಳು. ಸೊ ಹಿಸ್ಟಮೈನ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಡ್ರಗ್ಸ್ ವಿಚ್ ಆರ್ ಯೂಸ್ಡ್ ಫಾರ್ ಟ್ರೀಟ್ಮೆಂಟ್ ಆಫ್ ಅಲರ್ಜೀಸ್. ಏನಾಗುತ್ತೆ, ಅಲರ್ಜಿ ಆಗಿರುತ್ತೆ ಅಂದ್ರೆ ನಮ್ಮ ಬಾಡಿಗೆ ಯಾವ್ದೋ ಒಂದು ಫಾರಿನ್ ಥಿಂಗ್ ತರ ಅನ್ಸಿರುತ್ತೆ. ಓಕೆ, ಈಗ ದೇ ಮೇ ಬಿ ಎಲಿಮೆಂಟ್ ಆರ್ ಮೇ ಬಿ ಸಮ್ ಟಾರ್ಗೆಟ್ ಸೆಲ್ಸ್ ಇರ್ತವೆ. ಓಕೆ, ಏನಿರ್ತವೆ, ಯಾವಾಗ ನಮಗೆ ಈಗ ಡಸ್ಟ್ ಇದೆ ಅಂತ ಅನ್ಕೊಳ್ಳಿ, ಆ ಡಸ್ಟ್ ನಮ್ಗೆ ಅಲರ್ಜಿ ಆಗ್ತಿದೆ. ಸೊ ನಮ್ಮ ಬಾಡಿ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಅವಾಗ ಏನ್ ಮಾಡುತ್ತೆ, ಬಾಡಿ ಅದಕ್ಕೊಂದು ರಿಯಾಕ್ಷನ್ ಅನ್ನ ತೋರಿಸುತ್ತೆ. ಅಂದ್ರೆ ನಮ್ಗೆ ಶೀತ ಆಗೋದು, ಡಸ್ಟ್ ಅಲರ್ಜಿ ಅಂತ. ಅಲರ್ಜಿ ಆದ್ರೆ ಮೂಗೆಲ್ಲ ಸೋರುತ್ತೆ. ನಮ್ಗೆ ಕಾರಣ ಏನು, ಬಾಡಿ ಅದಕ್ಕೆ ಒಪ್ಕೊಳ್ತಾ ಇಲ್ಲ. ಸೊ ಅದು ಏನ್ ಮಾಡ್ತಾ ಇದೆ ಹೇಳಿ, ಅದ್ರ ವಿರುದ್ಧ ಹೋಗ್ತಿದೆ ಅಂತ. ಈ ಹಿಸ್ಟಮೈನ್ ಪ್ರೊಡಕ್ಷನ್ ನೋಡಿ ಏನಾಗುತ್ತೆ ಹೇಳಿ, ಆಕ್ಚುಯಲ್ ಆಗೋದೇ ನೋಡಿ. ಇಲ್ಲಿ ಮಾಸ್ಟ್ ಸೆಲ್ ಕಾಣಿಸ್ತಿರುತ್ತೆ. ಇಲ್ಲಿ ಏನಾಗುತ್ತೆ, ಈ ಝೀಟ್ ಆರ್ ಏನು ಡ್ರಗ್ ಇದೆಯಲ್ಲ, ಅದೇನ್ ಮಾಡುತ್ತೆ, ಬಾಡಿ ವೆಸಲ್ ಆರ್ ನರ್ವ್ ಎಂಡಿಗೆ ಹೋಗಿ ಏನಾಗುತ್ತೆ, ನಮ್ಗೆ ಸ್ನೀಸಿಂಗ್ ಇರ್ಬೋದು, ಇಚ್ಚಿಂಗ್ ಇರ್ಬೋದು, ಇನ್ಫ್ಲಿಮೇಷನ್ ಇರ್ಬೋದು, ಇದನ್ನ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಓಕೆ, ಹಿಸ್ಟಮೈನ್ ಅಂದ್ರೆ ಏನು ಅಂತ ನೋಡೋಣ. ಇಟ್ ಈಸ್ ಪೋಟೆಂಟ್ ವೆಸೋಡಿಲೇಟರ್. ಇಟ್ ಹ್ಯಾಸ್ ವೇರಿಯಸ್ ಫಂಕ್ಷನ್ಸ್. ಇಟ್ ಕಾಂಟ್ರಾಕ್ಟ್ ಅಂಡ್ ಸ್ಮೂತ್ ದ muscles in bronchi and gut and relaxes other muscles such as those in the wall of fine blood vessel. Histamine also responsible for nasal coagulation associated with common cold and allergies. Okay, ಇದು ಪೋಟೆಂಟ್ ವ್ಯಾಸ್ಕ್ಯುಲರ್ ಡೋರ್ ನೋಡಿ, ನಿಮ್ಗೆ ಕಾಣಿಸ್ತಿದೆ ಎಲ್ಲೆಲ್ಲಿ ಇರುತ್ತೆ ಅಂತ. ಅದು ಬ್ರಾಂಕೈಲ್ ಇರುತ್ತೆ, ಗಟ್ ಅಲ್ಲಿ ಇರುತ್ತೆ, ಬ್ಲಡ್ ವೆಸಲ್ಸ್ ಅಲ್ಲಿ ಇರುತ್ತೆ, ನಜಲ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ಇಲ್ಲಿ ಎಲ್ಲಾ ಕಡೆನೂ ಈ ಹಿಸ್ಟಮೈನ್ ನಮಗೆ ಕಾಣಿಸುತ್ತೆ. ಸೊ ದಟ್ ಈಸ್ ಏನ್ ಮಾಡುತ್ತೆ, ಬಾಡಿಯಲ್ಲಿ ಏನಾದ್ರೂ ಒಂದು ಬಾಡಿಗೆ ಬೇಡದೇ ಇರುವಂತದ್ದನ್ನ ನಮ್ಮ ಬಾಡಿಗೆ ಆಗ್ತಿದೆ ಅಂದ್ರೆ ಇದು ಅದಕ್ಕೆ ಅಪೋಸಿಟ್ ಆಗಿ, ಅಂದ್ರೆ ಅಲರ್ಜಿನೋ ಅಥವಾ ಶೀತನೋ ಇನ್ನೇನೋ ಒಂದನ್ನ ತೋರಿಸ್ತಾ ಹೋಗುತ್ತೆ. ಓಕೆ, ಅಲರ್ಜಿಕ್ ರೆಸ್ಪಾಂಡ್ ಫಾರ್ ಪೋಲನ್ ಸಿಂಥೆಟಿಕ್ ಡ್ರಗ್. ಓಕೆ, ಡ್ಯಾಮ್ ಟ್ಯಾಪ್ ಇರ್ಬೋದು, ಸೆಲ್ಡೈನ್ ಇರ್ಬೋದು. ಇಟ್ ಆಕ್ಟ್ಸ್ ಎಸ್ ಆಂಟಿಹಿಸ್ಟಮೈನ್. ಏನ್ ಮಾಡುತ್ತೆ, ದೇ ಇಂಟರ್ಫಿಯರ್ ವಿತ್ ದ ನ್ಯಾಚುರಲ್ ಆಕ್ಷನ್. ಅಂದ್ರೆ ಏನ್ ಆಗ್ತಿದೆ, ಅಲರ್ಜಿ ಇದೆಯಲ್ಲ, ಆ ರೆಸ್ಪಾಂಡ್ ಆಗೋದನ್ನೇ ಬ್ಲಾಕ್ ಮಾಡುತ್ತೆ. ನಾವು ಡ್ರಗ್ ಟಾರ್ಗೆಟ್ ಇಂಟರಾಕ್ಷನ್ ಅಲ್ಲಿ ನೋಡುವಂಗೆ ಅದೇನ್ ಮಾಡುತ್ತೆ, ಆ ಅಲರ್ಜಿಕ್ ರಿಯಾಕ್ಷನ್ ಅನ್ನ ಏನ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಓಕೆ, ಅನಾಲಜಿಸಿಕ್ ಅಂತ ಕರಿತೀವಿ. ಡ್ರಗ್ಸ್ ವಿಚ್ ರಿಲೀವ್ ಪೇನ್. ಓಕೆ, ನಾನ್ ನಾರ್ಕೋಟಿಕ್ ಡ್ರಗ್ ಅಂತ ಕರಿತೀವಿ. ಓಕೆ, ಈಗ ನೋಡಿ ಇಲ್ಲಿ ನಾರ್ಮಲಿ ಏನಾಗುತ್ತೆ, ಈಗ ಪ್ರಾಸ್ಟಾಗ್ಲ್ಯಾಂಡಿನ್ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಪ್ರಾಸ್ಟಾಗ್ಲ್ಯಾಂಡಿನ್ ಪ್ರೊಡಕ್ಷನ್ ಆಗ್ತಾ ಇದೆ ಅಂದ್ರೆ ದೇ ಆರ್ ಇನ್ಫ್ಲಮೇಟರಿ ಅಲ್ವಾ. ಸೊ ನ್ಯೂರಾಲಜಿಕಲ್ ಟ್ರಾನ್ಸ್ಮಿಷನ್ ಆಗುತ್ತೆ ಎಲ್ಲಿಗೆ, ಸ್ಪೈನಲ್ ಕಾರ್ಡ್ಗೆ. ಸೊ ಸ್ಪೈನಲ್ಗೆ ಅವಾಗ ನ್ಯೂರಾಲಜಿಕಲ್ ಟ್ರಾನ್ಸ್ಮಿಷನ್ ಆಯ್ತು, ಅವಾಗ ಏನಾಯ್ತು, ನಮ್ ಬ್ರೈನಿಗೆ ಒಂದು ಮೆಸೇಜ್ ಹೋಗ್ತಾ ಇದೆ, ಓಕೆ ನಮ್ಗೆ ಪೇನ್ ಆಗ್ತಿದೆ ಅಂತ. ಸೊ ಪೇನ್ ಆಗ್ತಿದೆ ಅಂತಂದ್ರೆ ಈ ಅನಾಲಜಿಸಿಕ್ ಡ್ರಗ್ ಏನ್ ಮಾಡುತ್ತೆ, ಆಸ್ಪರಿನ್, ಪ್ಯಾರಾಸಿಟಮಲ್ ಅಥವಾ ಓಪಿಯಾಯ್ಡ್ ಇದೆಯಲ್ಲ, ದೇ ಬ್ಲಾಕ್ ದ ಪೇನ್ ಸಿಗ್ನಲ್. ಪೇನ್ ಸಿಗ್ನಲ್ ಬ್ರೈನ್ಗೆ ಹೋಗದೆ ಇರೋ ತರ ಏನ್ ಮಾಡುತ್ತೆ, ಬ್ಲಾಕ್ ಮಾಡುತ್ತೆ. ಓಕೆ, ಆಸ್ಪರಿನ್ ಇರ್ಬೋದು, ಪ್ಯಾರಾಸಿಟಮಲ್ ಇರ್ಬೋದು, ನಾರ್ಕೋಟಿಕ್ ಡ್ರಗ್ಸ್ ಇರ್ಬೋದು, ಮಾರ್ಫಿನ್. ಓಕೆ, ಇವೆಲ್ಲ ಏನ್ ಮಾಡುತ್ತೆ, ಬ್ರೈನಿಗೆ ಸಿಗ್ನಲ್ ಹೋಗದೆ ಇರೋ ತರ, ಪೇನ್ ಸಿಗ್ನಲ್ ಹೋಗದೆ ಇರೋ ತರ, ಒಂದು ಟ್ರಾನ್ಸ್ಮಿಷನ್ ಹೋಗದೆ ಇರೋ ತರ ನೋಡ್ಕೊಳುತ್ತೆ. ಅದನ್ನೇ ಏನಂತ ಕರಿತೀವಿ, ಅನಾಲಿಸಿಕ್. ಸಿಂಪಲಿ ಏನಂತ ಕರಿತೀವಿ ಹೇಳಿ, ಪೇನ್ ಕಿಲ್ಲರ್ಸ್, ಪೇನ್ ಕಿಲ್ಲರ್ಗಳು ಅಂತ ಕರಿತೀವಿ. ಓಕೆ, ನೆಕ್ಸ್ಟ್. ಥ್ಯಾಂಕ್ ಯು.